ಸುಖಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಹುಲಿಯ ಹಾಲು ಹುಲಿಗಲ್ಲದೆ ಹೊಲದ ಹುಲ್ಲಿಗೆ ಉಣಬಾರದು ನೋಡ. ಕಲಿಯ ಕಾಲ ತೊಡರು ಛಲದಾಳಿಗಲ್ಲದೆ ಇಕ್ಕಬಾರದು. ಅಳಿಮನ ದಾಸೆಯವರ ಮೂಗ ಹಲುದೋರ ಕೊಯ್ವ ಕೂಡಲ ಸಂಗಮ ದೇವ. ಮಹಾದೇವಿ ಪರಮಾತ್ಮನೆಂಬ ಹುಲಿಯ ಮರಿ ಗುರು ಬಸವಣ್ಣನವರಂತಹ ನಾಳೆ ಬಪ್ಪುವುದು ನಮಗಿಂದೇ ಬರಲಿ, ಇಂದು ಬಪ್ಪುವುದು ನಮಗೀಗಲೇ ಬರಲಿ. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ. ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಎನ್ನುವ ಗುರುವಾಣಿಯನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಬಂಧನದಲ್ಲಿದ್ದಾಗಲೂ ಕೂಡ ಭಗವಂತನ ನೆನಹು ಕೊರತೆಯಾಗದೇನೆ ಪ್ರತಿದಿನವೂ ಕೂಡ ನಿಷ್ಠೆ ಗಟ್ಟಿಗೊಳ್ತಾ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಯಾರೂ ಇಲ್ಲದ ಸ್ಥಳದಲ್ಲಿ ತನ್ನವರೆನ್ನುವವರು ಯಾರೂ ಇಲ್ಲದೆ ಸದಾ ತನ್ನ ಮೇಲೆ ಎರಗುವ ಮೃಗ ಪ್ರವೃತ್ತಿಯ ಅರಮನೆಯವರ ಜೊತೆಗೆ ಬಾಳುವಾಗ ಒಂದು ಅಪರಿಮಿತವಾದ ವಿಶ್ವಾಸ ಆಕೆಗಿದೆ. ತನ್ನ ಪ್ರಾಣಪ್ರಿಯನಾದ ಪರಮಾತ್ಮ ನನ್ನೊಂದಿಗೇ ಇದ್ದಾನೆ ಎನ್ನುವ ಅಚಲವಾದ ನಂಬಿಕೆಯೇ ಆಕೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಸಮನ್ವಿತಳನ್ನಾಗಿ ಮಾಡಿದೆ. ನಿರಾಶೆ ನಿರ್ಭಯ ಇದಾವಂಗಳಬಡುವುದಯ್ಯ ನಿಮ್ಮ ಶರಣಂಗಲ್ಲದೆ ಅಂತ ಹೇಳ್ತಾರೆ. ಶರಣನ ಲಕ್ಷಣ ಅಂದ್ರೇ ನಿರ್ಭಯ, ಭಕ್ತನ ಲಕ್ಷಣ ಅಂದ್ರೇ ನಿರ್ಭಯ. ಭಯ ಯಾಕಿರೋದಿಲ್ಲ ಭಕ್ತನಿಗಂದರೆ ಭಕ್ತ ಸಮರ್ಪಿತ ಇರ್ತಾನೆ. ತನ್ನದು ಅಂದ್ಕೊಂಡಿರ್ತಕ್ಕಂಥದ್ದು ಯಾವುದೂ ಅವನಲ್ಲಿರೋದಿಲ್ಲ. ಸಮರ್ಪಿತವಾಗಿರೋದ್ರಿಂದ ಸ್ವಯಂ ಸ್ವಂತ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಸಮರ್ಪಿತ ಆಗಿರೋದ್ರಿಂದ ಸಂತನಾಗಲಿ ಭಕ್ತನಾಗಲಿ ಹೇಗಿರ್ತಾನಂದರೆ ಬಹಳ ಚೆಂದಾಗೊಬ್ಬ ಅನುಭವಿಗಳು ಹೇಳ್ತಾರೆ, ಸಂತರ ನಡೆ ಹೇಗಿರ್ತದೆ ಅಜಬ್ ನಿರಾಲಿ, ನ ಜೀನೆ ಕಿ ಚಿಂತ ನ ಮರ್ನೆ ಕಿ ಚಿಂತ ಅಂತ. ಇವೆರಡೇ ಚಿಂತೆವಲ್ಲ ಮನುಷ್ಯನಿಗೆ. ಇವೆರಡೂ ಬಿಟ್ಟಿರೋದ್ರಿಂದ ಸಾಯುವ ಮತ್ತು ಬದುಕುವ ಎರಡೂ ಚಿಂತೆಯನ್ನು ಬಿಟ್ಟಿರೋದ್ರಿಂದ ಅತ್ಯಂತ ಶಕ್ತಿಶಾಲಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇವೆರಡೂ ಬಿಟ್ಟವನು ಎಲ್ಲಿದ್ದರೂ ಕೂಡ ನಿಶ್ಚಿಂತನಾಗಿರಲಿಕ್ಕೆ ಸಾಧ್ಯ. ನಿಷ್ಠೆಯುಳ್ಳಾತ, ಭಾಳ ಸುಂದರವಾದ ಮಾತು ಹೇಳ್ತಾರೆ ಶರಣರು. ನಿಷ್ಠೆಯುಳ್ಳಾತ ನಟ್ಟಡವಿಯಲ್ಲಿದ್ದಡು ಅರಮನೆಯಕ್ಕೂ ಅಂತ ಹೇಳ್ತಾರೆ. ನಿಷ್ಠೆ ಗಟ್ಟಿಗೊಂಡಾತ, ಭರವಸೆ ವಿಶ್ವಾಸಗಳಿದ್ದವರು ಅಡವಿಯಲ್ಲಿದ್ದರೂ ಕೂಡ ಅದು ಅರಮನೆ ಹಂಗ ಆನಂದವಾಗಿರ್ತಾರಂತ. ನಿಷ್ಠೆ ಇಲ್ಲದವ ಅರಮನೆಯಲ್ಲಿದ್ದರೂ ಕೂಡ ನಟ್ಟಡವಿಯಲ್ಲಿದ್ದಂಗೆ. ವಿಚಾರ ಮಾಡ್ರಿ ನೀವು, ಎಷ್ಟೋ ಜನ ಹಂಗೆ ಮನೆಯಾಗ ಅನ್ಕೋತಿರ್ತಾರೆ. ಮನೆ ತುಂಬ ಜನ ಇರ್ತಾರೆ, ಹೋಗ್ತಾ ಬರ್ತಾ ಕೇಳೋರು ಇರ್ತಾರೆ. ಎಲ್ಲ ಇದ್ದೂ ಕೂಡ ಇವರಿಗೆ ಭರವಸೆ ಇರಲ್ಲ. ಮಕ್ಕಳ ಮೇಲೆ ಭರವಸೆ ಇರಲ್ಲ, ಗಂಡನ ಮೇಲೆ ಭರವಸೆ ಇರಲ್ಲ, ಹೆಂಡತಿ ಮೇಲೆ ಭರವಸೆ ಇರಲ್ಲ, ತಂದೆ ತಾಯಿಗಳ ಮೇಲೆ ಭರವಸೆ ಇರಲ್ಲ. ಅವಾಗ ಹೇಳ್ತಿರ್ತಾರೆ, ನಮಗೆ ಯಾರು ದಿಕ್ಕಾರ ಮಾತಿದ್ರೆ ಹಿಂಗೆ ಕುಸಿದಿರ್ತಾರಂದ್ರೆ ನಮಗೆ ಯಾರು ನೋಡೋರದಾರ. ಸ್ವಲ್ಪನೂ ಹೆಚ್ಚು ಕಡಿಮೆ ಆದ ಕೂಡಲೇ ನಮಗೆ ಯಾರು ದಿಕ್ಕಿಲ್ಲ ಅಂತಾರಲ್ಲ. ಇಂಥವ್ರು ಅರಮನೆಗಿದ್ರೂ ಕೂಡ ನಟ್ಟಡವಿಗಳು ಇದ್ದಂಗೆ. ಎಲ್ಲ ಮಾಡೋರು ಇದ್ದಾಗಲೂ ಮತ್ತು ಈ ನರಳುವಿಕೆ ಅದಲ್ಲ, ಅವಿಶ್ವಾಸ ಅದಲ್ಲ. ಅದಕ್ಕೆ ಇಂಥವ್ರಿಗೆ ಎಂಥ ಅರಮನೆಗಾರ ಇಡ್ರಿ, ಎಂಥ ಸುರಕ್ಷತೆಯಲ್ಲಿಟ್ಟರೂ ಕೂಡ, ಎಂಥ ವೈಭೋಗದಲ್ಲಿಟ್ಟರು ಅವರು ಮತ್ತೆ ಪಾಪಿ ಸಮುದ್ರಕ್ಕೆ ಹೋದರೂ ಕೂಡ ಮೊಳಕಾಲುದ್ದ ನೀರು ಅನ್ನುವಂಗೆ ನರಳದು ಇದ್ದೇ ಇರ್ತದೆ. ಇದ್ದುದರಲ್ಲಿ ಜೀವನ ಅನ್ನೋದೇನೆ ಸಮೀಕ್ಷೆಯಿಂದದು. ಯಾವುದದನೋ ಅದರಲ್ಲಿ ಸಮೀಕ್ಷೆ ಮಾಡಿಕೊಂಡು ಇಷ್ಟು ಅದಲ್ಲ ಅಂತಕ್ಕಂಥ ಭಾವದಿಂದ ಮನೋವಿಜ್ಞಾನಿಗಳು ಹೇಳ್ತಾರೆ, ಒಂದು ಅರ್ಧ ಗ್ಲಾಸ್ ನೀರು ನಿಮ್ಮ ಎದುರು ಹಿಡಿದಾಗ ನಿಮ್ಮ ಭಾವ ಹೇಗಿರಬೇಕು ಅಂದ್ರೆ ಏನು ನೋಡ್ತಿರೋದ್ರೊಳಗೆ? ಯಾರು ಅರ್ಧ ಗ್ಲಾಸ್ ಹಾಲು ಕೊಟ್ಟರು ನಿಮಗೆ ಏನಂತೀರಾಗ? ಅರ್ಧ ಗ್ಲಾಸ್ ಖಾಲಿನೇ ಕೊಟ್ಟಾರಂತಾನಂತ ಮನುಷ್ಯ. ಅರ್ಧ ಗ್ಲಾಸ್ ಹಾಲು ಕೊಟ್ಟಾರ ಅನ್ನೋದಕ್ಕಿಂತನೂ ಅರ್ಧ ಗ್ಲಾಸು ಅಂದ್ರೆ ದೃಷ್ಟಿಗೆ ಯಾವುದು ಬಡಿತದ ನಮಗೆ? ಖಾಲಿ ಇದ್ದದ್ದೇ.
ಅದಕ್ಕಾಗಿ ಇಂಥವ್ರಿಗೆ ಎಲ್ಲೂ ಸುಖ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಭರವಸೆ ಇರಬೇಕು ಮನುಷ್ಯನಲ್ಲಿ, ಒಂದು ನಿಷ್ಠೆ ಇರಬೇಕು, ಜೀವನದಲ್ಲಿ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಉಳ್ಳವನೇ ನಿಜವಾದ ಭಕ್ತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಂದು ವಿಶ್ವಾಸ. ಕಾಡಿನಲ್ಲಿ ಹೋಗ್ತಾ ಇದ್ನಂತ, ತಾತನ ಕೈ ಹಿಡ್ಕೊಂಡು ಮೊಮ್ಮಗ ಹೋಗ್ತಿದ್ದ. ತಾತ ಹೋಗುವಾಗ ಆ ಕಡೆ ಹುಲಿ ಕರಡಿ ನಡು ಕಾಡಿನ ದಾರಿ ಹೋಗಕ್ಕೆ ಕಾಡಿನ ದಾರಿ ಕಳ್ಕೊಂಡು ದಾರಿ ಕಳೀತು, ಎಲ್ಲಿ ಹೋಗ್ಬೇಕು ತಿಳಿತಾ ಇಲ್ಲ. ಅವಾಗ ಅಜ್ಜ ಹೇಳ್ದನಂತ, ಮಗ ಕಳೆದೋದಲ್ಲೋ ನೀನು ಅಂದನಂತ. ಅವ ಅಂದಂತ, ನಾ ಕಳೆದೋಗಿಲ್ಲ ಅನ್ನಂತ. ಯಾಕೆ ನನ್ನ ಕೈ ಯಾರ ಕೈಯಾಗದ? ನಮ್ಮ ತಾತನ ಕೈಯಾಗದ. ತಾತ ಎಲ್ಲಿ ಹೋದ್ರೆ ಅಲ್ಲಿ ನಾ ಇರ್ತೀನಿ, ನಾನು ಕಳ್ಕೊಂಡಿಲ್ಲ ಅಜ್ಜ ಅಂತ ಹೇಳಿದನಂತ. ಹಾಗೇ ನಮ್ಮ ಕೈ ಯಾವಾಗಲೂ ಎರಡು ಶಕ್ತಿಗಳ ಕೈಯಲ್ಲಿರಬೇಕು. ಒಂದು ಗುರುವಿನ ಕೈಯಲ್ಲಾದರೂ ಇರಬೇಕು, ಒಂದು ಲಿಂಗದ ಕೈಯಲ್ಲಾದರೂ ಕೂಡ ನಮ್ಮ ಕೈ ಕೂಡಿಸ್ಬೇಕು. ಅದಕ್ಕೇನೆ ಮನಸ್ಸಿಗೆ ವಿಶ್ವಾಸ ತಂದು ಕೊಡಬೇಕು. ನೀನು ನನ್ನೊಡನೆ ಇರುವೆ ಎಂದಾಗ ಕಳೆಯುವುದು ಬಹು ಬೇಗನೆ ಮನಸ್ಸಿನ ಉದ್ವೇಗ. ದೇವರು ನಮ್ಮ ಜೊತೆಗೆ ಅದಾನ ಅನ್ನುವ ಭಾವನೆಯೇ ಎಲ್ಲ ಉದ್ವೇಗಗಳಿಗೆ. ನಿಮ್ಮ BP ಟ್ಯಾಬ್ಲೆಟ್ಸ್ ಕಡಿಮೆ ಆಗಬೇಕಾದ್ರೆ, BP ಬರಬಾರ್ದಂದ್ರೆ ಒಂದು ಅಚ್ಚಲವಾಗಿರ್ತಕ್ಕಂಥ ನಂಬಿಕೆ ಇರಬೇಕು. ಏನಾದರೂ ಕೂಡ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಸುಖನೇ ಬರಲಿ ದುಃಖನೇ ಬರಲಿ, ಎಲ್ಲವೂ ಕೂಡ ದೇವ್ರ ಇಚ್ಛೆಯಿಂದ ಬರ್ತಾ ಇದ್ದಾವ ಅನ್ನುವ ಭಾವನೆ ಇದ್ರ ಎಷ್ಟು ಚಂದ ಹೇಳ್ತಾಳ ಅಕ್ಕ. ಕೋಲ ತುದಿಯ ಕೋಡಗದಂತೆ, ನೇಣ ತುದಿಯ ಗೊಂಬೆಯಂತೆ, ನಾನಾಡಿದೆನಯ್ಯ ನೀನಾಡಿಸಿದಂತೆ, ನಾನುಡಿದೆನಯ್ಯ ನೀನುಡಿಸಿದಂತೆ, ನಾನಿರ್ದೆನಯ್ಯ ನೀನಿರಿಸಿದಂತೆ. ಎರಡೇ ಬಲ, ಒಂದು ಸ್ವಯಂ ಬಲದ ಮೇಲಾರ ಇರಬೇಕು ಅಥವಾ ಒಂದು ದೈವಿ ಬಲದ ಮೇಲಾರ ಇರಬೇಕು. ಸ್ವಯಂ ಬಲದ ಮೇಲೆ ಇರಕ್ಕೆ ನಮಗೆ ಅಷ್ಟು ಧೈರ್ಯ ಇಲ್ಲ, ಆದರೆ ದೈವಿ ಬಲದ ಮೇಲೆ ಇರುವಂಥ ವಿಶ್ವಾಸನೂ ಇಲ್ಲ. ಹಾಗಾಗಿ ನಾವು ಅತ್ತಲೂ ಅಲ್ಲದ ಇತ್ತಲೂ ಅಲ್ಲದ ಧೋಬಿಕಾ ಕುತ್ತ. ಪೂರ್ಣ ವಿಶ್ವಾಸ ನಮ್ಮೆಲ್ಲರ ಇರಬೇಕು. ಹೋಗ್ಲಿ ದೇವ್ರು ಏನಾಗ ಮಾಡಲಿ, ನಾ ಏನು ಮಾಡೋದ ಮಾಡ್ತೀನಿ ಅನ್ನಂಗಾರ ಇರಬೇಕು. ಅಥವಾ ಹೋಗ್ಲಿ, ಒಂದು ನೀರಿನಲ್ಲಿ ಕೊರಡು ಹೆಂಗೆ ತೇಲ್ಕೊಂಡು ಹೋಗ್ತದೆ ಹಂಗೆ, ದೇವ ನೀ ಏನು ಮಾಡಿದೆ ಅದು ಎಬ್ಬಿಸ್ರಿ ಹೇಳ್ತೀನಿ ಬೀಳಿಸ್ರಿ ಹಂಗಾರ ಸಮರ್ಪಿತ ಇರಬೇಕು. ನಮ್ಗೆ ಹಂಗಾಗಿಲ್ಲ. ಎದ್ದಾಗ ನಾವೆದ್ದೆವು, ಬಿದ್ದಾಗ ದೇವರು ಬಿಡಿಸಿದ ಅಂತ ಹೇಳ್ತೀವಿ. ಹಾಗಲ್ಲ, ಅದು ಒಂದು 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 ಅಚ್ಚಲವಾಗಿರ್ತಕ್ಕಂಥದ್ದು. ಆರಿಸ್ಕೊಳ್ಬೇಕು ದಾರಿ. ಒಂದು ಸ್ವಯಂ ನಮ್ಮ ಮೇಲೆ ನಮಗಾರ ವಿಶ್ವಾಸ ಇರಲಿ, ನಾನೇ ಎಲ್ಲದಕ್ಕೂ ಕಾರಣೀಕರ್ತ ಅಂತಕ್ಕಂಥದ್ದರ ಇರಲಿ. ಇನ್ನೊಂದು ಇಲ್ಲದಿದ್ರೆ ನಾನು ಸಮರ್ಪಿಸ್ಕೊಂಡಿದ್ದೀನಿ, ನೀನೇನು ಮಾಡ್ತೀವಿ, ನಾನು ಆಡಿದೆನಯ್ಯ ನೀನು ಆಡಿಸಿದಂತೆ, ನಾನು ಇರ್ದೆನಯ್ಯ ನೀನು ಇರಿಸಿದಂತೆ. ಜಗದ ಯಂತ್ರವಾಹಕ ಎಲ್ಲಿ ತನಕ ಹಿಂಗಿರವ ಅಂದ್ರೆ ನೀನು ಸಾಕು ಅನ್ನೋ ತನಕ. ಎಂದು ಸಾಕಂದು ಅಂದು ಬಂದೆ. ಎಷ್ಟು ಆರಾಮದ ನೋಡ್ರಿ ಜೀವನ. ಯಾವಾಗ್ಲೂ ಮಾಲಕ ಆಗೋದ್ರೊಳಗೆ ಖುಷಿ ಇಲ್ಲ, ನೆನ್ಪಿಟ್ಕೋಬೇಕು. ಆದ್ರೆ ಮನುಷ್ಯನ ಮನಸ್ಸು ಮಾಲಕ ಆಗೋಕ್ಕೆ ಹೋಗ್ತದೆ. ಯಾವಾಗಲೂ ನೀವು ನೋಡ್ರಿ ಬಾಡಿಗೆದಾರ ಆಗ್ರಿ ಭಾಳ ಖುಷಿ ಇರ್ತದೆ, ಹೌದಿಲ್ಲ? ಬಾಡಿಗೆದಾರರ ಮನೆಗೆ ಏನಾದ್ರೂ ನಿಮಗೇನಾಗದ, ಮ್ಯಾಲಿನ ಛತ್ತು ಗಪ ಗಪ ಬುಚ್ಚಿ ಬೀಳತ್ರೂ ಏನಿಲ್ಲ, ಹೇಳ್ತೀರಿ ಕೊಡ್ತೀರಿ. ನಿಮ್ಮದೇ ಮನೆ ಇದ್ರೆ ಅಯ್ಯಯ್ಯಯ್ಯ ಹೋದ ವರ್ಷರ ಇಟ್ಟು ಮಾಡಿದೀವಿ, ಅವ ಹೆಂಗೆ ಮಾಡಿದನು ಇವ ಹೆಂಗೆ ಮಾಡೋದು, ಬಾಬಾ ಎಷ್ಟು ಚಿಂತೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಮಾಲೀಕರಾಗೋದು ಬೇಡ. ನಮ್ಮ ಜೀವನಕ್ಕೆ ನಾವು ಮಾಲೀಕತ್ವ ವಹಿಸ್ಕೊಡೋಣ. ಪರಮಾತ್ಮನಿಗೆ ಮಾಲೀಕತ್ವ ವಹಿಸ್ಕೊಟ್ಟಿವಂದರೆ ಭಾಳ ಆನಂದವಾಗಿ ಹಗುರವಾಗಿ, ನೋ BP, ನೋ ಶುಗರ್, ನೋ ಡಾಕ್ಟರ್, ಎಷ್ಟು ಆರಾಮಾಗಿರ್ಬೋದು. ಹಗುರಾಗಿ ತೇಲಿದಂಗೆ ಓಡಾಡ್ಬೋದು. ಅದಕ್ಕಾಗಿ ಮಹಾದೇವಿ ಅಕ್ಕ ಹೇಳ್ತಾಳೆ, ಯಾವಾಗ ದೇವರೇ ನನ್ನ ಜೊತೆಗೆ ಅದಾನ ಅನ್ನುವಾಗ ಆ ಭರವಸೆಯಿಂದ ಇಷ್ಟು ಅಚಲವಾದ ವಿಶ್ವಾಸ ಆಕೆಗಿತ್ತು ಅಂತ ಕೇಳಿದ್ರೆ, ಸುಮ್ಮನೆ ಸಾಮಾನ್ಯವಾಗಿ ಈ ಸಿನಿಮಾದಾಗ ಹಾಡ್ತಾರೆ ನೋಡ್ರಿ, ಬಿಸಿಲಾದರೇನು, ನನಗೆ ಬರಲ್ಲ ಹಾಡಕ್ಕೆ, ಮುಂದೆ ನೀವು ಹಾಡ್ರಿ. ಏನಂತಾರೆ? ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ನಾನು ಇಲ್ಲವೇನು. ಎಷ್ಟು ಆರಾಮ ಅನಿಸ್ತದೆ. ಮಳೆ ಬಿದ್ದರೂ ಏನು ಮಾಡಲ್ಲ ವಿಚಾರ, ಏನಾರ ಮಾಡ್ತಾರೇನು? ಮಳೆ ಬಿದ್ದರೂ ಏನು ಮಾಡೋಕ್ಕಾಗಲ್ಲ, ಬಿಸಿಲು ಬಿದ್ದರೂ ಏನು ಮಾಡೋಕ್ಕಾಗಲ್ಲ, ಇಬ್ಬರು ಕೂಡ ತೊಯ್ಸ್ಕೋಬೇಕಾಯ್ತದ. ಆದರೂ ಕೂಡ ಅಂತಾರೆ ಜೊತೆಯಾಗಿ ನಾನು ಇಲ್ಲವೇನು. ಎಷ್ಟು ಆರಾಮ ಅನಿಸ್ತದೆ. ಜೊತೆಯಾಗಿ ಅದಾರ ಅಂದ್ರೆ ಎಷ್ಟು ಆನಂದ ಅನಿಸ್ತದೆ. ಮತ್ತು ದೇವ್ರ ಬಗ್ಗೆ ಯಾಕೆ ಇರಬಾರ್ದು? ದೇವ್ರು ಹೇಳ್ತಾನಂತ ಒಬ್ಬ ಮಹಾನುಭಾವಿ ಹೇಳ್ತಾರೆ ಭಾಳ ಚೆಂದಾಗಿ, ವಾಕ್ ಆನ್ ಫೈರ್, ಬೆಂಕಿ ಮೇಲೆ ನಡಿ. ವಾಕ್ ಆನ್ ಫೈರ್, ಫ್ಲೈ ಇನ್ ಏರ್, ಐ ಆಮ್ ಹಿಯರ್. ನಾನು ಇಷ್ಟು ಮಕ್ಕಳಿಗೆ ನೀವು ನೋಡ್ರಿ, ಮ್ಯಾಲಿಂದ ಬೀಳ್ತಿರ್ತವೆ, ಎಷ್ಟು ಆರಾಮ್ ಕೈ ಕೊಡ್ತಾವೆ. ನೀವು ನೋಡಿರಿ, ತಾಯಿ ಹಿಂಗೆ ಕೈ ಚಾಚಾಳ ಅನ್ನೋದು ಪಕ್ಕ ಭರವಸೆ ಇರ್ತದೆ. ಇಷ್ಟು ಎತ್ತರ ಮೇಲಿಂದ ಇದ್ರೂ ಹಿಂಗೆ ದಬಕ್ಕಂತ ಬೀಳ್ತಿರ್ತಾವೆ. ಪೂರ್ಣ ಫಾಲ್, ಏನೇನು ಹಿಂದೆ ಏನು ಇಟ್ಕೊಳ್ಳಂಗಿಲ್ಲ. ಹಂಗೆ ಇಟ್ಕೊಂಡವ್ರ ಬಗ್ಗೆ ತಾಯಿ ಎಲ್ಲೆಷ್ಟು ಅಲರ್ಟ್ ಇರ್ತಾಳೆ.
ತಾಯಿ ಎಷ್ಟು ಜಾಗೃತಿ ಇರ್ತಾಳೆ ಅಂಥವ್ರ ಬಗ್ಗೆದೊಳಗೆ. ಅದಕ್ಕೆ ಹೇಳ್ತಾರವ್ರು, ನಾವು ಹಿಂಗೆ ಇರಬೇಕು, ವಾಕ್ ಆನ್ ಫೈರ್, ಫ್ಲೈ ಇನ್ ಏರ್, ಐ ಆಮ್ ಹಿಯರ್ ಅಂತ ದೇವ್ರು ಹೇಳುವ ಧ್ವನಿ ಕೇಳಿಸಿಕೊಳ್ಳುವಷ್ಟು ಸೂಕ್ಷ್ಮ ಇರ್ಬೇಕು ನಾವು. ವೈ ಡು ಯು ಫಿಯರ್ ಓ ಮೈ ಡಿಯರ್, ಮೇಕ್ ಇಟ್ ಕ್ಲಿಯರ್ ಅಂತಾನಂತ ದೇವ್ರು. ಮೇಕ್ ಇಟ್ ಕ್ಲಿಯರ್, ನೀನು ನಿಶ್ಚಿಂತನಾಗಿ ತಿಳಿದುಕೋ, ಸ್ಪಷ್ಟವಾಗಿ ತಿಳಿದುಕೋ. ಬಿ ವಿತ್ ಚಿಯರ್, ಸಂತೋಷವಾಗಿರು, ಉಲ್ಲಾಸದಿಂದಿರು. ಬಿಕಾಸ್ ಐ ಆಮ್ ಹಿಯರ್, ನಾನು ಇಲ್ಲಿದ್ದೀನಿ. ನಾ ಇಲ್ಲಿದ್ದೀನಿ ಅಂದ್ರೆ ಸಾಕು, ಮಕ್ಕಳು ಪಟ 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 ಗೆಜ್ಜೆ ಕಾಲು ತೊಗೊಂಡು ಓಡಾಡ್ತಾವೆ. ಹಿಂದೆ ಅವ್ರವು ಒಂದು ದೂರ ಇರಲ್ಯಾಕ, ಆದರೂ ರೋಡ್ ಮೇಲೆ ಹೆಂಗೆ ಓಡಾಡ್ತಾರೆ ಅಂದ್ರೆ ಕೋಡ್ ಥರ ಕೇಳಬೇಡ್ರಿ. ಆದರೆ ತಾಯಿ ಇಷ್ಟು ಗಮನ ಇಟ್ಟಿರ್ತಾಳೆ, ಎಷ್ಟು ದೂರ ಇದ್ರೂ ಮುಳ್ಳು ತುಳಿತದೋ ಕಲ್ಲು ತುಳಿತದೋ ಎಲ್ಲಿ ಏನಾಗ್ತದೋ ಅಂತಕ್ಕಂಥ ಗಮನ ಎಷ್ಟಿರ್ತದೆ ತಾಯಿಗೆ. ಅದಕ್ಕೆ ಗುರು ಬಸವಣ್ಣವ್ರು ಹೇಳ್ತಾರೆ, ಭಕ್ತ ನಿಶ್ಚಿಂತನಾಗಿರೋದು ಕಲಿಬೇಕು ಮೊದಲು. ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾದಾಡುವುದು ಅದೇನಚ್ಚರಿ. ಪ್ರಾಣಕ್ಕೆ ನೀ ಸಾಯಲ್ಲ ಗ್ಯಾರಂಟಿ ಅದ ಅಂತ ಹೇಳಿದ್ರೆ ಏಟ್ ಬೇಕಟ್ಟು ಹೋರಾಟ ಮಾಡ್ಬೋದು, ಹೌದೇನಿಲ್ಲ. ಯುದ್ಧ ಭೂಮಿದೊಳಗೆ ಹೋಗಿ ನಿಂತಾಗ ನೀ ಸಾಯಲ್ಲ ನಾ ಬರ್ಕೊಟ್ಟಿನಿ ಅಂತ ಯಾರ ಹೊಣೆ ತೊಗೊಂಡ್ರು ಅಂದ್ರೆ ಸುಮ್ಮನೆ ಮಾಮೂಲಿ ಯಾವುದೋ ಆಸ್ತಿ ಜಾಮೀನು ಕೊಡೋರ ಬಗ್ಗೆ ಎಷ್ಟು ಭರವಸೆ ಇರ್ತದೆ ನಮ್ಗೆ. ಆದರೆ ದೇವರೇ ಜಾಮೀನು ನಮಗೆ ಕೊಡುವಾಗ ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾದುವುದು ಅದೇನಚ್ಚರಿ. ಅಪ್ಪ ಅದಾನ ಅವು ಅದಾಳ ಅಂದ್ರೇ ಮಕ್ಕಳು ಎಷ್ಟೋ ಉಲ್ಲಾಸದಿಂದ ಪುಟಿತಾ ಇರ್ತಾರೆ. ಹಾಗೆ ನಾವು ಕೂಡ ಪರಮಾತ್ಮ ಅದಾನ ನಮ್ಮ ಜೊತೆಗೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು ಅನ್ನುವ ಭರವಸೆ ಇಟ್ಕೋಬೇಕು. ಲೌಕಿಕದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ತನ್ನ ಗಂಡ 12 ಗಂಟೆ ಬಸ್ ಇಳಿದು ಇಬ್ಬರು ಬರ್ತಿರ್ತಾರೆ. ಅವ ಒಟ್ಟೊಟ್ಟು ಮುಂದೆ ಹೋಗ್ತಿರ್ತಾನೆ. ಗಾಳಿ ಬಿಟ್ಟರೆ ಅಕ್ಷರಶಃ ಹಾರೇ ಹೋಗ್ತಾನೆ. ಖರೇನು ಏನು ಭರವಸೆ ಇರ್ತದೆ ಹೆಣ್ಮಗಳಿಗೆ. ರಾತ್ರಿ 12 ಗಂಟೆಗೆ ಯಾರು ಬೇಕಾದ್ರೆ ಯಾರು ಬರಲಿ, ಅಲ್ಲಿಂದ ಎಲ್ಲೇ ಬರಲಿ, 4 ಮಂದಿ ಬರಲಿ, 8 ಮಂದಿ ಬರಲಿ, ಆಕಿ ಮಾತ್ರ ಬರ ಓಡಾಡ್ತಿರ್ತಾಳೆ. ಹಿಂಗ್ಯಾಂಗೆ ಹೊಂಟ್ರಿ ಒಬ್ಬರೇ ಅಂತ ಯಾರೋ ಸ್ವಲ್ಪ ಹಿಂದೆ ಸಿಕ್ಕೋರು ಕೇಳ್ರು ಅಂತಾರೆ. ಇನ್ನು ಮನೆಯವ್ರಿಲ್ಲ ಮುಂದೆ, ನಮ್ಮ ಮನೆಯವ್ರ ಮುಂದೆ ಬಂದ ನಾವು ಹಿಂದಿಂದ ಅವ ಜುಟ್ಟಕ್ಕಿರೋ ಲೆಕ್ಕ ರೀ. ಏನು ಪೈಲ್ವಾನ್ ಇರ್ಬೇಕಂತಿಲ್ಲ, ಗಾಳಿ ಬಿಟ್ಟರೆ ಹಾರೇ ಹೋಗೋ ಲೆಕ್ಕ. ಆದರೂ ಕೂಡ ನಮ್ಮ ಮನೆಯವ್ರು ಎಷ್ಟು ಭರೋಸೆ ಅದ ನಮ್ಮ ಮನೆಯವ್ರ ಬಗ್ಗೆದಳ. ಹಾಗೇನೆ ಈ ಮನೆಯವ್ರು ಅದಾರಲ್ಲ, ಎಲ್ಲಕ್ಕಿಂತ ಭಾಳ ಎಲ್ಲರ ಮನೆಯವರು ಅದಾರಲ್ಲ, ಅವ್ರು ಎಲ್ಲ ಮನೆಗಳಿಗೆ ಮನೆಯೊಡೆಯರು ಅದಾರ. ಅವ್ರ ಮೇಲೆ ಯಾಕೆ ಭರೋಸೆ ಇರಬಾರ್ದು ನಮಗೆ? ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆಯಿತು, ಅಂಗದ ಮೇಲೆ ಲಿಂಗ ಉಳ್ಳ ಭಕ್ತನಿಗೆ ಆ ಸಾಮಾನ್ಯ ಸತಿಯಷ್ಟು ಭರವಸೆ ಇರದಿದ್ರೆ ಅದ್ಯಾತ್ರ ಭಕ್ತತ್ವ. ಸುಡು ಅಂತಾರು. ನಿರ್ಭಯವೇ ಭಕ್ತನ ನಿಜವಾದ ಲಕ್ಷಣ. ಭಾಳ ಸಲ ಯಾವಾಗ ನೋಡ್ರ ಭೀತಿ. ನಿಜವಾದ ನರಕ ಯಾವುದದ ಅಂದ್ರೆ ಭಯವೇ ದೊಡ್ಡ ನರಕ. ಭಯ ಬಿಟ್ರೆ ದೊಡ್ಡ ಮರಣನೂ ಯಾವುದದ ಅಂದ್ರೆ ಭಯನೇ ಅದ. ಮರಣಕ್ಕೂ ಭಯ ಇಲ್ಲದವಿದ್ದಂದ್ರೆ ಅವನಿಗೆ ಏನೇನಿಲ್ಲ, ಜೀವನ ಭಾಳ ಆನಂದಮಯ ಅದ. ಅದಕ್ಕಾಗಿ ಭಕ್ತನ ಲಕ್ಷಣ ನಿರ್ಭಯ ಅದ. ಅದರ ನಿರ್ಭಯತ್ವ ಯಾವಾಗ ಬರ್ತಂದ್ರೆ ನಿಷ್ಕಳಂಕತ್ವ ಇದ್ದಾಗ. ನಿಷ್ಕಳಂಕತ್ವ ಇರಬೇಕು. ಯಾವಾಗ ನೀವು ನೋಡ್ರಿ, ಮಕ್ಕಳು ನಿಮ್ಮ ಎದುರು ತಲೆ ತಗ್ಸಿ ಯಾವಾಗ ಬಂದಿರ್ತಾರೆ? ಟೀಚರ್ ಮುಂದೆ ಪರ್ಗಳು ಯಾವಾಗ ತಲೆ ತಗ್ಗಿಸ್ತಾರ? ಏನಾರ ತಪ್ಪು ಮಾಡಿದ್ರ ಕೆಳಮುಖ ಆಗ್ತದೆ. ಹಾಗೆ ನಮ್ಮಲ್ಲಿ ಕಳಂಕಿತ ಭಾವಿಗಳು ಆಗಿದ್ವಿ. ಪರಮಾತ್ಮನ ನಿತ್ಯತ್ವ, ಸತ್ಯತ್ವ, ಆನಂದತ್ವವನ್ನು ಅರಿತುಕೊಳ್ಳದೆ ಅವಿಶ್ವಾಸಿಗಳು ನಾವಿದ್ವಿ ಅಂತ ಕೇಳಿದ್ರೆ ನಿಜವಾದ ಕಳಂಕ ಅಂದ್ರೆ ಅದೇನೇದ. ಆ ಪವಿತ್ರತೆ ನಾವು ಕಾಯ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಅಂಗೈಯಲ್ಲಿ ಲಿಂಗ ಹಿಡಿಲಿಕ್ಕೆ ಮನಸ್ಸಾಗಂಗಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೂ ಮನಸ್ಸಾಗಂಗಿಲ್ಲ, ಎಲ್ಲೋ ಒಂದು ಕಡೆ ಅಳುಕ್ತಾ ಇರ್ತದೆ. ಅದಕ್ಕಾಗಿ ನೀರು ಯಾವಾಗ ನೋಡಿ, ನೀರು ಸ್ಪಷ್ಟವಾಗಿತ್ತು, ಮೋಡ ಇಲ್ಲದೆ ಇರ್ತಕ್ಕಂಥ ಚಂದ್ರ ಇದ್ದ ಅಂದ್ರೆ ಬೆಳದಿಂಗಳು ಹೆಂಗೆ ಸ್ಪಷ್ಟ ಇರ್ತದೋ, ಕಲುಷಿತ ಇಲ್ಲದೆ ಇರ್ತಕ್ಕಂಥ ಅಚಲವಾದ ನೀರು ಹೆಂಗೆ ಪ್ರತಿಬಿಂಬ ಬೀಳಿಕ್ಕೆ ಕಾರಣ ಆಗ್ತದೋ, ಹಾಗೆ ಪರಿಪೂರ್ಣವಾದ ಸಮರ್ಪಿತ ಹೃದಯ ನಿರ್ಭೀತಿಯಿಂದಿರಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಿರ್ಭೀತಿ, ನಿಸ್ಸಂದೇಹ, ನಿಷ್ಕಳಂಕತ್ವ ಇರಬೇಕು, ನಿಸ್ಸಂದೇಹ ಇರಬೇಕು. ಒಪ್ಪಚ್ಚಿ ಭಕ್ತರು, ಒಪ್ಪಚ್ಚಿ ಭವಿಗಳು ಇರಬಾರ್ದು. ಮುಂಜಾನೆ ಎದ್ರು ಭಕ್ತರು, ರಾತ್ರಿ ಮಲಗಾಗ ಭವಿಗಳಾಗಬಾರ್ದು. ಭಕ್ತ ಭವಿ ನಿರಂತರ 24 ಗಂಟೆಯೂ ಕೂಡ ನಿಷ್ಠಾವಂತ ಭಕ್ತನೇ ಇರಬೇಕು. ಒಮ್ಮೆ ನಂಬೋದು, ಒಮ್ಮೆ ನಂಬದೇ ಇರೋದು ಆಗಬಾರ್ದು. ಅದಕ್ಕಾಗಿ ತಿಳಿಯಾದ ಮನದಲ್ಲಿ ಪರಮಾತ್ಮನ ಪ್ರತಿಬಿಂಬ, ಅಚಲವಾದ ಭರವಸೆ ಹುಟ್ಟದ. ಸಂದೇಹಾತ್ಮ ವಿನಶ್ಯತಿ ಅಂತ ಹೇಳ್ತಾರೆ. ಸಂದೇಹ ಒಂದು ಕಿಂಚಿತ್ ಕೂಡ ಇರಬಾರ್ದು. ನಮ್ಮ ಲೌಕಿಕದಲ್ಲಿ ಸಂದೇಹ ಅದೇನು? ಪತಿ ಮೇಲೆ ಸತಿಗೆ, ಸತಿ ಮೇಲೆ ಪತಿಗೆ ಸಂದೇಹ ಅದೇನು? ಒಂದು ವೇಳೆ ಸಂದೇಹ ಇದ್ರದು ಸಂಸಾರ ಸುಖಿ ಆಗ್ತದೆ? ಅಚಲವಾದ ನಂಬಿಕೆ ಅದು. ಎಲ್ಲಿ ಹೋದ್ರು ಏನು ಬಂದ್ರು ನಮ್ಮ ಕಡೆ ಅವ್ರ ಗಮನ ಅದ ಅನ್ನೋದು ನಮ್ಗೆ ಅಚಲವಾದ ನಂಬಿಕೆ ಅದ. ನಮಗಾಗೆ ದುಡಿತಾರ, ನಮ್ಮ ಕಡೆನೇ ಗಮನ ಅದ ಅನ್ನುವ ಎಷ್ಟು ಅಚಲವಾದ ನಂಬಿಕೆ ಅದ. ಅಡಿಗೆ ಮಾಡುವ ಸತಿ ಹೆಂಗೆ ಮಾಡ್ತಾಳೇನೋ ಅಂತ ಬೇಭರೋಸ ಇದ್ರ ಪತಿಗೆ.
ಇಷ್ಟೊಂದು ಅಚಲವಾದ ನಂಬಿಕೆ ಸಂಸಾರದಲ್ಲದಲ್ಲ, ಆ ನಂಬಿಕೆ ಆ ಕಡೆಯಿಂದ ತೆಗೆದು ಸ್ವಲ್ಪ ಈ ಕಡೆ ಇಟ್ಟರೆ ಇನ್ನೂ ಗಟ್ಟಿಗರಾಗಲಿಕ್ಕೆ ಸಾಧ್ಯ ಆಗ್ತದೆ ನಾವು. ಅದಕ್ಕೆ ಅಂತಹ ಒಂದು ವಿಶ್ವಾಸ ಇಲ್ಲದಿದ್ದರೆ, ಸಂದೇಹವಿದ್ರೆ ಮನುಷ್ಯ ಸತ್ತಂಗೆ ಬದುಕ್ತಾನೆ. ನಾವು ಹಳ್ಳ್ಯಾಗ ಸಣ್ಣವರಿದ್ದ ಕತೆ ಹೇಳ್ತಿದ್ರು, ಈ ಅಮಾಸ್ಯದೊಳಗೆ ಸ್ಮಶಾನದಾಗ ಭೂತ ಓಡಾಡ್ಲತ್ತವ, ಪಿಶಾಚಿ ಓಡಾಡ್ಲತ್ತವ ಅಂತ ಹೇಳ್ತಿದ್ರು. ಒಬ್ಬ ಭಾಳ ವೈಚಾರಿಕ ಅಂತ ಮನುಷ್ಯ ಇದ್ದವ ಅಂದ, ಅವೇನಿರ್ತಾವ ಅವೇನು ಮಾಡ್ತಾವ ಅಂದ. ಹಂಗಿದ್ರೆ ನಡಿ ನೋಡ್ಬಾವಮ್ಮ ಅಂತೇಳಿ. ನಾವೆಲ್ಲ ಇರ್ತೀವಿ ಹಿಂದ, ನೀವು ಒಮ್ಮೆ ಹೋಗಿ ಅವು ಎಲ್ಲಿರ್ತಾವಂದು ನಾವು ಹೇಳಿವಿ ನೋಡಿ, ಆ ಕುಣಿ ಮೇಲೆ ಹೋಗಿ ಊಟ ಹೊಡೆದ್ವಾ ಅಂತ ಹೇಳ್ದನಂತ. ಇವನೊಳಗೆ ಆರಾಮೇ ಇದ್ದೀವ, ಗಟ್ಟೆ ಇದ್ದ, ನಿಸ್ಸಂದೇಹಿನೇ ಇದ್ದ. ಆದ್ರೆ ಅಲ್ಲಿ ಹೋದ ಕೂಡಲೇ ಗುಯ್ ಅಂತ ರಾತ್ರಿ ಹೊತ್ತು ಯಾರು ಓಡಾಡ್ಲಾರ ಜಾಗ ಎಲ್ಲನೂ ಹಂಗೆ ಆಗ್ತಾವೆ. ಓಡಾಡ್ಲಾರ ಜಾಗ ಇದ್ದು ಅಂದ್ರೆ ಅದು ಸ್ಮಶಾನಕ್ಕೆ ಹೋದ ಸ್ವಲ್ಪ ಶುರು ಆಯ್ತಲ್ಲ ವಾತಾವರಣ ನೋಡಿನೇ. ಆಮೇಲೆ ಪಟ್ಟಂತ ಎಲ್ಲ ಗೆಳೆಯರು ಹಿಂದೆ ಊರಾಗ ನಿಂತಿದ್ರು. ಇವ ಹೋದ ಹಿಂಗೆ ಕಲ್ಲಿಟ್ಟು ಗೂಟ ಇಟ್ಟು ಕಲ್ಲು ಹಿಂಗೆ ಹೊಡೆದ ಹಿಂದಕ್ಕೆ ಬರಾರಂತನ ಬರ್ರಂತ ಹಿಡ್ದು ಎಳಿತ್ರಿ. ಇನ್ನೇನು ಕೇಳ್ತೀರಿ, ಎಳಿತಾರ ಇವ ಯಪ್ಪ ಹಿಡಿತಲ್ಲ ಅಂತ ಬಿದ್ದೇ ಬಿಟ್ಟ, ಸತ್ತೇ ಹೋದ. ನಿಮ್ಗೆ ಹೇಳ್ತೀನಿ, ಗೆಳೆಯರೆಲ್ಲ ಯಾಕೋ ಬರ್ಲಿಲ್ಲ ಅಂತ ನೋಡ್ತಾರೆ. ಬಂದು ನೋಡಿದ್ರಾಗ ಏನಾಗಿತ್ತಂದ್ರೆ ಇವ ಧೋತ್ರ ಕೆಳಗಿಟ್ಟು ಮೇಲೆ ಊಟ ಹೊಡೆದಿದ್ದು. ಎಷ್ಟು ಜೋರು ಎಳ್ದಂಗೆ ಆಯ್ತದದು. ಯಪ್ಪ ಎಳಿತಲ್ಲ ಅಂದ ಹೋದ. ಭರವಸೆ ಇಲ್ಲದೇ ಇದ್ರ, ಸಂದೇಹ ಇತ್ತು, ಒಳಗೊಳಗೆ ಅಳುಕಿತ್ತಲ್ಲ ಅದು. ಅದಕ್ಕಾಗಿ ಯಾವಾಗಲೂ ಜೀವನದಲ್ಲಿ ನಾವು ಹಂಗೆ ಅಂತಾನೆ ಇರ್ತೀವಿ, ಅದು ಮಾಡ್ಲೋದ್ರೆ ಹಿಂಗಾಗ್ತದೋ ಹಿಂಗಾಗ್ತದೋ. ಮನಸ್ಸು ಯಾವಾಗಲೂ ಏನು ಆಲೋಚನೆಗಳು ಬರುವುದರ ಕಣ್ಸನ್ನೆ. ನಾವೇನು ಆಲೋಚನೆಗಳು ಮಾಡ್ತಿರ್ತೀವಿ, ಯಾವಾಗಲೂ ನಕಾರಾತ್ಮಕ ವಿಚಾರಗಳು ಮಾಡ್ತಾ ಹೋದ್ರೆ ಆ ನಕಾರಾತ್ಮಕ ವಿಚಾರಗಳು ಗಟ್ಟಿಗೊಳ್ತಾವೆ. ನಾವೇನಂತೀವಿ ಅದು ಆಗ್ತದೆ. ಅದಕ್ಕೆ ಕೆಟ್ಟದಾಗಿ ವಿಚಾರ, ಮನದಂತೆ ಮಂಗಳ ಅಂತ ಹೇಳ್ತಾರೆ. ಮನಸ್ಸು ಯಾವಾಗಲೂ ಮಂಗಲವಾದದನ್ನೇ ವಿಚಾರ ಮಾಡಬೇಕು. ಮನಸ್ಸು ಬಹಳ ದುರ್ಬಲದ, ಯಾವಾಗಲೂ ಇಷ್ಟು ಸಂದೇಹಪೂರ್ಣ ಇರ್ತದಂದರೆ. ಶಾಲೆಗೆ ಹೋದ ಮಕ್ಕಳು ಕೆಲವರು ತಾಯಿ ಬಂದು ಹೇಳ್ತಾ ಇದ್ರು, ನನಗೆ ಇಷ್ಟು ಭಯ ಆಗ್ತಕ್ಕೋರೆ, ಆಫೀಸ್ಗೆ ಹೋಗಿ ನಮ್ಮ ಮನೆಯವ್ರು ಆರಾಮ್ ಬರ್ತಾರೋ ಇಲ್ಲೋ, ಮನ್ಯಾಗ ಹುಡುಗರು ಸ್ಕೂಲಿಗೆ ಹೋಗ್ಯೋ ಬರ್ತಾವೋ ಇಲ್ಲೋ, ಎಲ್ಲರ ಆಟೋ ಆಕ್ಸಿಡೆಂಟ್ ಆಯ್ತದೋ. ನಾನಂದೆ, ತಾಯಿ ನೀ ಬರೋಬ್ಬರಿ ಆಕ್ಸಿಡೆಂಟ್ ಮಾಡ್ತೀಯ ಅಂದೆ ನಾನು. ಹೌದು, ಯಾವಾಗಲೂ ಅದು ಆಗ್ತದೇನೋ ಅನ್ನುವ ನಮ್ಮ ವಿಚಾರಗಳು ಅವು ಗಟ್ಟಿಗೊಂಡು ಖಂಡಿತವಾಗಿಯೂ ಆ ಕಾರ್ಯ ಘಟಿಸಿ ಬಿಡ್ತದೆ. ಸಕಾರಾತ್ಮಕ ಚಿಂತನ, ಯಾವಾಗಲೂ ಒಳ್ಳೆಯದನ್ನೇ ಯಾಕೆ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ, ಯಾವುದಾದ್ರೂ ಕೆಟ್ಟದ್ದಾಗೋದು ಇದ್ರೂ ಕೂಡ ನಮ್ಮ ಒಳ್ಳೆಯ ವಿಚಾರಗಳಿಷ್ಟು ಗಟ್ಟಿಗೊಳ್ಬೇಕು. ಮಂಗಲಮಯವಾದ ವಿಚಾರಗಳೇ ಮನಸ್ಸಿನಲ್ಲಿ ಸದಾಕಾಲ ಬರ್ತಾ ಇರಬೇಕು. ಖಂಡಿತವಾಗಿಯೂ ಅನಿಷ್ಟಗಳು ತಪ್ಪುತ್ತವ, ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವ. ನಿಮ್ಮ ಮನದ ಶಕ್ತಿನೇ ಅದಕ್ಕೆ ಭಾಳ ದೊಡ್ಡ ಶಕ್ತಿ ಅದ. ಅದೇ ನಿಜವಾದ ದೈವಿ ಶಕ್ತಿ. ಮಂಗಲಮಯವಾದುದೇ ಮನದ ದೊಡ್ಡ ಶಕ್ತಿ ಅದ. ಅದಕ್ಕೆ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಯಾಕೆ ಭೀತಿ ಅದ ನಮಗಂದ್ರೆ ಅಜ್ಞಾನವಶ. ಅಂಜಿಕೆ ಯಾಕೆ ಆಗ್ತಾವ ಮಕ್ಕಳಿಗೆ ಅಂದ್ರೆ ಕತ್ತಲದ, ದೀಪ ಹಚ್ಚರಿ ಹೋಗ್ಬಿಡ್ತಾರೆ. ಮನುಷ್ಯನಿಗೆ ಸಂಸಾರದಲ್ಲಿ ಯಾಕೆ ಭಯ ಆಗ್ತದ, ಮುಂದೆ ಏನದನೋ ಅಂತಕ್ಕಂಥ ಭಯ ಯಾಕೆ ಆಗ್ತದಂದ್ರೆ ಅಜ್ಞಾನವಶ. ಸ್ವಲ್ಪ ಜ್ಞಾನದ ದೀವಿಗೆ ಹೊತ್ತಿಸ್ಕೊಂಡು ಬಿಡಬೇಕು. ಮೊದಲೇ ತಿಳ್ಕೊಳ್ಬೇಕು ಜ್ಞಾನ ಅಂದ್ರೆ ಮತ್ತೇನಲ್ಲ, ವಸ್ತುವಿನ ಸತ್ಯ ದರ್ಶನ. ಪ್ರತಿ ಭೋಗದ ಹಿಂದನೂ ಒಂದು ಭಯ ಅದ. ಯಾವುದಂದ್ರೆ ಅತಿಯಾಗಿ ಉಂಡಿವೆ ಅಂದ್ರೆ ಏನು ಬರ್ತದೆ? ಭೋಗದ ಮುಂದೆ ರೋಗ. ಭೋಗಕ್ಕೆ ರೋಗದ ಭಯ ಅದ, ಭಾಗ್ಯಕ್ಕೆ ದಾರಿದ್ರ್ಯತನದ ಭಯ ಅದ. ಯಾವಾಗ್ಲೂ ನೋಡ್ರಿ, ಭಾಳ ಶ್ರೀಮಂತರು ಇಷ್ಟು ಅಲ್ಗರ್ಜಿ ಇರ್ತಾರೆ ಅವ್ರು. ಅಂದ್ರೆ ಯಾವಾಗ ನೋಡಿದ್ರು ಲಕ್ಷ್ಮಿ ಫೋಟೋ ಹಾಕೇ ಇರ್ತಾರೆ, ಅಗರಬತ್ತಿ ಬೆಳಗ್ತಾನೆ ಇರ್ತಾರೆ. ಬಿಟ್ಟೋಬೇಡ ಅಂಗಲಾಸ್ತಾ ಇರ್ತಾರೆ. ಭಯ ಅದ. ಸಂಪತ್ತಿಗೆ ದಾರಿದ್ರ್ಯತನದ ಭಯ ಅದ, ಕೀರ್ತಿಗೆ ಕಳಂಕತನದ ಭಯ ಅದ, ಮಾನಕ್ಕೆ ಅಪಮಾನದ ಭಯ ಅದ, ರೂಪಕ್ಕೆ ಮುಪ್ಪಿನ ಭಯ ಅದ, ಅಧಿಕಾರಕ್ಕೆ ಶತ್ರುವಿನ ಭಯ ಅದ. ಯಾವಾಗ ನೋಡಿದ್ರು ಕೂಡ ಜೀವನಕ್ಕೆ ಒಂದು ಭಯ ಅದ, ಮರಣದ ಭಯ ಅದ. ಅದಕ್ಕೆ ಈ ಭಯ ಎಲ್ಲ ದೂರ ಆಗಬೇಕು ಅಂದ್ರೆ ಒಂದೇ ಒಂದು ದಾರಿ ಯಾವುದಂದ್ರೆ ವೈರಾಗ್ಯ. ಏನು ಬರ್ತದೋ ಬರಲಿ. ಅದಕ್ಕೇನೆ ಅಕ್ಕ ಇಷ್ಟೊಂದು ನಿರ್ಭೀತ ಇರಲಿಕ್ಕೆ ಕಾರಣ ಏನಂದರೆ ಆಕೆ ವೈರಾಗ್ಯದ ಖಣಿಯಾಗಿದ್ದಳು. ಇನ್ನೇನು ಹೋಗೋದೆಲ್ಲ ಹೋಗೇ ಬಿಟ್ಟದು, ಇನ್ನೇನದ ಹೋಗೋದೊಳಕಿಂದೊಳಗೆ. ಅದಕ್ಕೆ ಆ ರೀತಿಯಾಗಿ ಒಂದು ವೇಳೆ ಅಕ್ಕನಂತಹ ವೈರಾಗ್ಯ ಎಲ್ಲ ಬಿಟ್ಟಿವಿ ಅಂತ ಕೇಳಿದ್ರೆ ಎಲ್ಲ ಸಮರ್ಪಿತ ಅನ್ನುವ ಆರ್ತತೆಯ ಭಕ್ತಿ ಕೂಡಿತ್ತು ಅಂದ್ರೆ ವಿರಾಗಿಗಳಿಗೆ ಹೆದರಿಸಲಿಕ್ಕೆ ಶನಿನೂ ಕೂಡ ಕೂಡ್ತಾನಂತ. ಏನದ ಅಂತ ಹೆದರಿಸ್ಬೇಕು? ಏನು ಕಸ್ಕೊಂಡು ಹೆದರಿಸ್ಬೇಕು? ಮೊದಲೇ ಬಿಟ್ಟಿನಂದ್ರೆ ಮುಗಿದೋಯ್ತಲ್ಲ.
ಮೊದಲೇ ಬಿಟ್ಟಿನಿ ಅಂದ್ರೆ ಮುಗಿದೇ ಹೋಯ್ತು. ಭಯವೇ ಅಲ್ಲಿಲ್ಲ. ಅದಕ್ಕೆ ಭಯದಿಂದಲೇ ಜೀವನ ನರಕ ಆಗ್ಯದ. ನಾವು ವಿಚಾರ ಮಾಡಬೇಕು, ಜೀವನದಲ್ಲಿ ಹೆಚ್ಚು ಹೆಚ್ಚು ಕಷ್ಟಗಳನ್ನು ಯಾಕೆ ತಂದ್ಕೋತೀವಂದರೆ ನಮ್ಮ ನಕಾರಾತ್ಮಕ ವಿಚಾರಗಳಿಂದ, ಭಯದಿಂದ. ಯಮದೂತ ಆರ್ಡರ್ ಮಾಡೋದಂತ ಭೂಲೋಕದ 100 ಮಂದಿ ಆಯುಷ್ಯ ಮುಗಿದ ತೊಗೊಂಡು ಬಾ ಅಂತ. ಇನ್ನು ಏನಾರ ತಂದೆ ತರಬೇಕಲ್ಲವ. ಅದಕ್ಕೆ ಅವ ಏನು ತಂದ ಅಂದ್ರೆ H1 ಏನು ಅಂತಂದ. ಅದರಲ್ಲಿಂದ ಒಂದು 100 ಮಂದಿಗೆ ಒಯ್ಯದಿತ್ತು ಅವನ ಪ್ಲ್ಯಾನ್. ಆ 100 ಮಂದಿ ಹೋಗೋದ್ರೊಳಗೆ ಇವರಿಂದ 800 ಮಂದಿ ಬಂದ್ರಂತ. ಯಮ ಕೇಳ್ತಾನ ದೂತ್ರಿಗೆ, ನಾ 100 ಮಂದಿ ತಂದಿದ್ದ, ನೀವು 800 ಮಂದಿಗೆ ಯಾಕೆ ತಂದಂದ್ರೆ ಅವ ಹೇಳ್ತಾನೆ, ಮಹಾರಾಜ್ ಏನು ಮಾಡೋದು, ನಾವು 100 ಮಂದಿ ತೊಗೊಂಡು ಒಬ್ರಿ ನೋಡು ಅಂಜೆ ಸತ್ತಾರೆ ಇಸ್ ಮಂದಿ. ಹಂಗಾಗ್ಯದಿಲ್ಲ ನೋಡ್ರಿ ಎಷ್ಟೊಂದು ಕಡೆ. ಸದಾ ಕಾಲ ನಿರ್ಭೀತ ಇರ್ತಕ್ಕಂಥದ್ದು ಭಕ್ತನ ಲಕ್ಷಣ. ಭಕ್ತ ತಲ್ಲಣಿತನಾಗೋದಿಲ್ಲ, ಯಾಕಂದರೆ ಅವನ ಜೊತೆಗೆ ಸರ್ವಶಕ್ತಿಯಾಗಿರ್ತಕ್ಕಂಥ ಪರಮಾತ್ಮದನ ಒಂದು ವೇಳೆ ತಲ್ಲಣಗೊಂಡಿತು ಮನ ಅಂದರೂ ಪ್ರಾರ್ಥನೆಗೆ ಮೊರೆ ಹೋಗಿ, ಧ್ಯಾನಕ್ಕೆ ಮೊರೆ ಹೋಗಬೇಕು, ಲಿಂಗ ಪೂಜೆಗೆ ಮೊರೆ ಹೋಗಬೇಕು. ತನಗಿಂತಲೂ ಹಿರಿದಾದ ಶಕ್ತಿಯ ಮುಂದೆ ನಾವು ಡೊಗ್ಗಲೂರಬೇಕು, ನಾವು ಆ ಒಂದು ಶಕ್ತಿಗೆ ಮೊರೆ ಇಡಬೇಕು. ಇಷ್ಟೊಂದಂದರೆ ಪ್ರಾಣನೇ ತೊಡಗಿಸಿ ಮೊರೆ ಇಡಬೇಕು. ಸಕಲ ಭಯ ತಲ್ಲಣವ ಪರಿಹರಿಪ ಮಹಿಮನನು ಒಮ್ಮೆಯಾದರೂ ಏಕೆ ಕರೆಯಲೊಲ್ಲೆ ಮನುಜ ಅಂತ ಕೇಳ್ತಾರೆ. ಒಮ್ಮರ ಆತ್ಮೀಯವಾಗಿ ನೀ ಕರೆದಾರ ನೋಡು, ನಂಬಿ ಕರೆದಡೆ ಓ ಎನ್ನನೇ ಶಿವನು. ನಾವು ಕರಿತೀವಿ ಸುಮ್ಮನೆ ನಂಬದೆ ನಚ್ಚದೆ ಕರೆದ್ರೆ ಕೊಂಬ ಮೆಟ್ಟಿ ಕೂಗ್ಯಾನ ಅಂತ. ಎಷ್ಟು ಎತ್ತರಕ್ಕೆ ಹೋಗಿ ಕೂಗಿದ್ರು ಕೂಡ ಕರೆಯೋದು ಮನುಷ್ಯ, ಹಾಗೆ ಕರೆದ್ರೆ ಪರಮಾತ್ಮ ಓ ಅನ್ನಂಗಿಲ್ಲ. ನಂಬಿ ಕರಿ, ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇದ್ದೀನಿ ಅನ್ನುವ ಭಾವ ನಮಗಿರಬೇಕು.